ಮತ್ತೆ ಅಂಬಿಗರ ಆಚಾರ್ಯರು ಒಂದು 4-5 ಜನದ ಹೆಸರಷ್ಟೇ ಗೊತ್ತಿತ್ತು. ಇವತ್ತಿನ ದಿನ ನೀವೆಲ್ಲ ಇಷ್ಟು ಚೆನ್ನಾಗಿ ವಚನಗಳನ್ನು ಹೇಳಿದ್ರಿ. ಇದು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಆವರಣದಲ್ಲಿ ಅನೇಕ ಸುಗಂಧ ಪುಷ್ಪಗಳನ್ನ ಇಟ್ಟಾಗ ಅದರ ಪರಿಮಳ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಅಲ್ಲಿ ಕೂಗಿ ಆಲಿಸಿದಾಗ ಆನಂದವಾಯಿತು. ಅದರ ಜೊತೆಗೆ ತುಂಬಾ ಹೆಮ್ಮೆ ಕೂಡ ಆಯಿತು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕೇಳುವಂತ ಒಂದು ಸೌಭಾಗ್ಯವನ್ನು ಕರುಣಿಸಿದಂತ ನಮ್ಮ ವಚನ ಕುಮಾರ ಸ್ವಾಮಿ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ತರಲಿ ಅಂತೇಳಿ ಕೇಳ್ಕೊಳ್ತೇನೆ. ನಾವು ವಚನಗಳನ್ನ ಒಪ್ಕೊಂಡು ನಾವು ಹೇಳ್ತಾ ಇದ್ವ, ಒಪ್ಪಿಕೊಳ್ಳುವಂತ ಸಾಹಿತ್ಯ ಇದು ಒಪ್ಪಿಕೊಳ್ಳುವಂತ ಸಾಹಿತ್ಯ, ಅದೇ ರೀತಿ ಅಪ್ಪಿಕೊಳ್ಳುವಂತ ಸಾಹಿತ್ಯ, ಅಪ್ಪಿಕೊಂಡದ್ದನ್ನ ಮುಂದುವರಿಸಿಕೊಂಡು ಅದನ್ನ ಜೊತೆಗೆ ತೆಗೆದುಕೊಳ್ಳುವಂತ ಸಾಹಿತ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಾನು ಈ ವಚನ ಸಾಹಿತ್ಯ ಅರಿವಿನ ಜ್ಞಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಸಕ್ಕರೆಯನ್ನ ಕತ್ತಲೆ ರೂಮ್ನಲ್ಲಿ ಬಾಯಿನಲ್ಲಿ ಹಾಕಿದ್ರು ಅದು ಯಾವ ರೀತಿ ಸಿಹಿ ಇರ್ತದೆ, ಆ ಒಂದು ಸಿಹಿ ಇವತ್ತು ನನಗೆ ಉಣಬಡಿಸಿದ್ದೀರಾ. ನಿಮ್ಗಳಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರಗಳನ್ನ ಭಾಗವಹಿಸಲಿಕ್ಕೆ ಒಂದು ಕಾರಣಕರ್ತರಾಗಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ ಅವರಿಗೂ, ಎಲ್ಲ ಗುರು ಹಿರಿಯರಿಗೂ ಹಾಗೂ ನಮ್ಮ ಕನ್ನಡ ಮೇಡಮ್ಗೆ ನಾನು ಇವಾಗಲೇ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನನ್ನ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮನ್ನು ತಿದ್ದಬೇಕು ಅಂತ ಹೇಳುವಂತ ಒಂದು ಅವಕಾಶವನ್ನು ತಗೊಳ್ತೇನೆ. ಶರಣಾರ್ಥಿಗಳು. ವಚನ ಸಾಹಿತ್ಯ ನಿತ್ಯ ನೂತನ, ನಿತ್ಯ ಚಿರಂತನ. ವಚನ ಎಂದೆಂದಿಗೂ ಕೂಡ ಸದಾಕಾಲ ಹಸಿರಾಗಿರುವಂತಹ ಸಾಹಿತ್ಯ ಪ್ರಕಾರ. 12ನೆಯ ಶತಮಾನ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಪರ್ವಕಾಲ, ಒಂದು ಸುವರ್ಣ ಯುಗ ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲಾರದು. ಅದು ಇಂದಿಗೂ ಕೂಡ ಜೀವಂತಿಕೆಯನ್ನ ಪಡ್ಕೊಂಡಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಅಂತಂದ್ರೆ ಮಕ್ಕಳೇ ನೀವು. ಸೊ ಈ ವಚನ ಸಾಹಿತ್ಯದ ಮುಖ್ಯ ರಾಯಭಾರಿಗಳಾಗಿ ನೀವು ಆಗಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇಂದಿನ ಒಂದು ಕಾರ್ಯಕ್ರಮದ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ನಂದೀಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ವಚನ ಪುಷ್ಪಗಳ ಮಲರಿಸಿ ಬಂದೆ, ಹಾಡು ಗಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ.